ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಕೀರ್ತನೆಗಳು 75ನೇ ಅಧ್ಯಾಯ 6ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಯಾಕೆಂದರೆ ಉದ್ಧಾರವು ಮೂಡಲಿಂದಾಗಲಿ ಬಡವಲಿಂದಾಗಲಿ ಅರಣ್ಯದಿಂದಾಗಲಿ ಬರುವುದಿಲ್ಲ ಅಂತೇಳಿ ವಚನ ಬರೆಯಲ್ಪಟ್ಟಿದೆ. ಅಂದ್ರೆ ಪ್ರೀತಿಯುಳ್ಳ ದೇವಜನರೇ, ವಚನ ಏನ್ ಹೇಳ್ತಾ ಇದೆ, ದೇವರ ವಾಕ್ಯ ಏನ್ ಹೇಳ್ತಾ ಇದೆ, ಉದ್ಧಾರ ಅನ್ನುವಂಥದ್ದು, ಅಭಿವೃದ್ಧಿ ಆಗುವಂತ ಕಾರ್ಯ ಅನ್ನುವಂಥದ್ದು ನಮಗೆ ಮೂಡಲಿಂದಾಗಲಿ ಪಡುವಣದಿಂದಾಗಲಿ ಅರಣ್ಯದಿಂದಾಗಲಿ ಬರುವುದಿಲ್ಲ ಅಂತೇಳಿ ವಚನ ಬರೆಯಲ್ಪಟ್ಟಿದೆ. ನಮಗೆ ಇವತ್ತು ಅಭಿವೃದ್ಧಿ ಆಗುವಂತ ಕಾರ್ಯಗಳು ಇವತ್ತು ಬೇರೆ ಯಾವ ಸ್ಥಳದಿಂದಲೂ ನಮಗೆ ಇವತ್ತು ಏನು ಮಾಡುವುದಿಲ್ಲ ಪ್ರೀತಿಯುಳ್ಳ ದೇವಜನರೇ, ಬರುವುದಿಲ್ಲ. ನಾವು ಅನೇಕ ವರ್ತಿ ನಾವು ಯೋಚನೆ ಮಾಡ್ತೇವೆ, ನಮಗೆ ಅಭಿವೃದ್ಧಿಗಳು ಈ ರೀತಿಯಾಗಿ ಬರ್ಬೋದು, ನಮಗೆ ಹೆಚ್ಚಿಸುವಿಕೆಗಳು ಆ ರೀತಿಯಾಗಿ ಬರ್ಬೋದು ಅಂತೇಳಿ ನಾವೇನ್ ಮಾಡ್ತೇವೆ, ಯೋಚನೆ ಮಾಡ್ತೇವೆ. ಆದ್ರೆ ಪ್ರೀತಿಯುಳ್ಳ ದೇವಜನರೇ, ದೇವರ ವಾಕ್ಯ ಹೇಳುತ್ತೆ, ನಮಗೆ ಇವತ್ತು ಅಭಿವೃದ್ಧಿ ಪೂರ್ವದಿಂದಾಗಲಿ ಪಶ್ಚಿಮದಿಂದಾಗಲಿ ಅರಣ್ಯದಿಂದಾಗಲಿ ಬರುವುದಿಲ್ಲ, ಅದು ದೇವರಿಂದಲೇ ಬರುವಂತದ್ದಾಗಿದೆ. ನಮಗೆ ಇವತ್ತು ಅಭಿವೃದ್ಧಿ ಬೇಕಾ, ದೇವರ ಸಮ್ಮುಖದಲ್ಲಿ ಕುಳಿತುಕೊಂಡು ಪ್ರಾರ್ಥಿಸಬೇಕು. ನಮಗೆ ಇವತ್ತು ಏಳಿಗೆ ಆಗುವಂತ ಕಾರ್ಯಗಳು ಬೇಕಾ, ಕರ್ತನ ಸಮ್ಮುಖದಲ್ಲಿ ಕುಳಿತು ನಾವು ಇವತ್ತು ಪ್ರಾರ್ಥಿಸಬೇಕು. ಕರ್ತನೆ, ನನಗೆ ವಿಚಾರದಲ್ಲಿ ನನಗೆ ಅಭಿವೃದ್ಧಿ ಬೇಕು ಸ್ವಾಮಿ. ಕರ್ತನೆ, ನನಗೆ ವಿಚಾರದಲ್ಲಿ ಬೆಳವಣಿಗೆ ಬೇಕು ಸ್ವಾಮಿ. ಕರ್ತನೆ, ನನಗೆ ವಿಚಾರದಲ್ಲಿ ಉದ್ಧಾರ ಬೇಕು ಸ್ವಾಮಿ ಅಂತೇಳಿ ಪ್ರಾರ್ಥಿಸುವಾಗ ಖಂಡಿತವಾಗಿಯೂ ನಮಗೆ ಅಭಿವೃದ್ಧಿ ಆಗುವಂತ ಕಾರ್ಯಗಳು, ಉದ್ಧಾರ ಆಗುವಂತ ಕಾರ್ಯಗಳು ಅದು ದೇವರ ಕೈಯಿಂದ ನಮಗೆ ಬರುವಂತದ್ದಾಗಿದೆ. ಪ್ರೀತಿಯುಳ್ಳ ದೇವಜನರೇ, ನಾವು ಕರ್ತನ ಸಮ್ಮುಖದಲ್ಲಿ ಏನ್ ಮಾಡ್ಬೇಕು, ಕುಳಿತುಕೊಂಡು ಪ್ರಾರ್ಥಿಸಬೇಕು ನಮ್ಮ ಅಭಿವೃದ್ಧಿಗಾಗಿ. ಸರಿ, ನಾವು ಪ್ರಾರ್ಥಿಸೋಣ. ಅಪ್ಪ ಕರ್ತನೆ, ಈ ಸಮಯಕ್ಕಾಗಿ ನಾನು ನಿಮಗೆ ಸ್ತೋತ್ರ ಮಾಡ್ತೇನೆ ರಾಜ. ಈ ವಾಕ್ಯ ಭಾಗ ಸಂದೇಶವನ್ನ ನೋಡ್ತಾ ಇರುವಂತ ಜನರನ್ನ ಸಂಧಿಸು ಸ್ವಾಮಿ. ಅವರಿಗೆ ಅಪ್ಪ, ಉದ್ಧಾರ ಅನ್ನುವಂಥದ್ದು ಮೂಡಲಿಂದಾಗಲಿ ಪಡುವಣದಿಂದಾಗಲಿ ಅರಣ್ಯದಿಂದಾಗಲಿ ಬರುವುದಿಲ್ಲ ಅಂತೇಳಿ ನಿನ್ನ ವಚನ ಹೇಳ್ತದಲ್ಲಪ್ಪ. ಅದೇ ರೀತಿಯಾಗಿ ಕರ್ತನೆ, ನಿನ್ನ ಉದ್ಧಾರವು ನಿನ್ನ ಕೈಯಿಂದ ನಮಗೆ ಬರುವಂತೆ ನೀನು ಸಹಾಯ ಮಾಡು ಸ್ವಾಮಿ. ಎಲ್ಲಾ ಕಾರ್ಯಗಳಲ್ಲಿ ನೀನು ಅವ್ರನ್ನ ಆಶೀರ್ವಾದ ಮಾಡು ಸ್ವಾಮಿ. ನಿನ್ನ ನಾಮಕ್ಕೆ ಮಹಿಮೆ ಆಗಲಿ ರಾಜ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್.